ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಮನೆಯಲ್ಲಿ ಪದೇ ಪದೇ ತುಳಸಿ ಗಿಡ ಒಣಗ್ತಾ ಇದೆ ಅನ್ನೋದಾದ್ರೆ ಆ ಮನೆಗೆ ಏನಾದರೂ ಸಮಸ್ಯೆ ಇದೆ ಅಂತ ಅರ್ಥ. ಸೂರ್ಯನ ಶಕ್ತಿ ಇಲ್ಲದೆ ತುಳಸಿ ಬೆಳೆಯೋದಿಲ್ಲ. ತುಳಸಿ ಗಿಡ ನೆಗೆಟಿವ್ ಎನರ್ಜಿ ಇದ್ರೂ ಕೂಡ ಬೆಳೆಯೋದಿಲ್ಲ. ಯಾಕೆ ಅಂದರೆ ತುಳಸಿ ಗಿಡ ಇರೋ ಜಾಗದಲ್ಲಿ ಯಾವುದೇ ಕೆಟ್ಟ ಶಕ್ತಿ ಮನೆ ಒಳಗೆ ಬರೋದಿಲ್ಲ. ತಾಯಿ ಮಗುವಿಗೆ ಏನಾದರೂ ಆದರೆ ಹೇಗೆ ಪ್ರೊಟೆಕ್ಟ್ ಮಾಡ್ತಾಳೆ, ಅದೇ ರೀತಿ ತುಳಸಿ ಗಿಡ ಮನೆಯಲ್ಲಿದ್ದರೆ ಆ ಒಂದು ಮನೆಗೆ ಪ್ರೊಟೆಕ್ಷನ್ ಇದ್ದ ಹಾಗೆ. ತುಳಸಿ ಮತ್ತು ಗೋವನ್ನು ಯಾಕೆ ತಾಯಿ ಅಂತ ನಾವು ಭಾವಿಸ್ತೀವಿ ಅನ್ನೋದಾದರೆ, ಅದು ನಮ್ಮ ಒಂದು ಕಷ್ಟಗಳನ್ನು ನಷ್ಟಗಳನ್ನು ತನ್ನ ಹತ್ರ ಸೆಳೆದುಕೊಳ್ಳುತ್ತೆ ಮತ್ತು ಆ ಕಷ್ಟಗಳಿಗೆ ಸಮಸ್ಯೆಗಳಿಗೆ ವಿರುದ್ಧವಾಗಿ ಹೋರಾಡ್ತದೆ. ನಮ್ಮ ಒಂದು ಜೀವವನ್ನು ಕಾಪಾಡಲಿಕ್ಕೆ ಇಲ್ಲ, ಅದು ತನ್ನ ಒಂದು ಪ್ರಾಣವನ್ನು ಬಿಡ್ತದೆ. ತುಳಸಿ ಗಿಡ ಮತ್ತು ಗೋವು ಮನೆ ಎದುರಿಗಿದ್ರೆ ಯಾವುದೇ ದುಷ್ಟ ಶಕ್ತಿಗಳು ನೆಗೆಟಿವ್ ಎನರ್ಜಿಗಳು ಮನೆ ಒಳಗೆ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮನೆಯಲ್ಲಿ ಪದೇ ಪದೇ ತುಳಸಿ ಗಿಡ ಒಣಗ್ತಾ ಇದ್ದರೆ ಆ ಮನೆಗೆ ಸಮಸ್ಯೆ ಇದೆ ಅಂತ ಅರ್ಥ. ಅಂಥ ಸಮಯದಲ್ಲಿ ತುಳಸಿ ಗಿಡವನ್ನು ಇಮ್ಮಿಡಿಯೇಟಾಗಿ ನೀವು ಚೇಂಜ್ ಮಾಡಬೇಕಾಗತ್ತೆ. ಯಾರೇ ಆಗಲಿ ತುಳಸಿ ಗಿಡವನ್ನು ಮನೆ ಮುಂದೆ ಇಟ್ಟು ಪೂಜೆಯನ್ನು ಮಾಡಿದರೆ ಖಂಡಿತ ಆ ಮನೆಗೆ ಕೆಟ್ಟ ಕಣ್ಣಿನ ದೃಷ್ಟಿ ಬೀಳೋದಾಗಲಿ, ನೆಗೆಟಿವ್ ಎನರ್ಜಿ ಮನೆ ಒಳಗೆ ಬರೋ ಅಂಥದ್ದು, ಯಾವುದೇ ರೀತಿಯ ಕೆಟ್ಟ ಕಣ್ಣಿನ ದೃಷ್ಟಿ ಜೊತೆಗೆ ಕೆಟ್ಟದ್ದು ಆಗೋ ಅಂಥದ್ದು ಯಾವುದೂ ಕೂಡ ಆಗಲ್ಲ. ತುಳಸಿ ಗಿಡವನ್ನು ಪ್ರತಿಯೊಬ್ಬರ ಮನೆಯಲ್ಲೂ ಇಟ್ಟು ಪೂಜೆಯನ್ನು ಮಾಡಬೇಕು. ತುಳಸಿ ಮಹತ್ವ ಅನ್ನೋದು ತುಂಬಾ ಜಾಸ್ತಿ ಇದೆ. ತುಳಸಿ ಗಿಡ ಎಲ್ಲಿರುತ್ತೋ ಆ ಮನೆಗೆ ತುಳಸಿ ಗಿಡ ಅಂದರೆ ತುಳಸಿ ಮಾತೆ ಒಂದು ತಾಯಿ ಇದ್ದಂತೆ. ಮಗುವಿಗೆ ತಾಯಿ ಹೇಗೆ ಪ್ರೊಟೆಕ್ಟಿವ್ ಆಗಿ ಇರ್ತಾಳೆ, ಅದೇ ರೀತಿ ತುಳಸಿ ಗಿಡ ಆ ಮನೆಗೆ ತಾಯಿ ಇದ್ದಂತೆ ಪ್ರೊಟೆಕ್ಟಿವ್ ಆಗಿ ಆ ಒಂದು ಮನೆಯ ಮನೆಯನ್ನು ಕಾಪಾಡ್ತಾ ಇರ್ತಾಳೆ. ಪ್ರತಿಯೊಬ್ಬರ ಮನೆಯಲ್ಲೂ ತುಳಸಿ ಗಿಡವನ್ನು ಇಟ್ಟು ತುಳಸಿ ಮಾತೆಯನ್ನು ಪೂಜೆಯನ್ನು ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ. ಧನ್ಯವಾದ.